ನಾನು ನನ್ನ ಬಾಯ್‌ಫ್ರೆಂಡ್‌ನಿಂದ ಒಂದು ದೊಡ್ಡ ರಹಸ್ಯವನ್ನು ಮರೆಮಾಚಿದ್ದೆ ಮತ್ತು ಅದು ಅತ್ಯಂತ ಕ್ರೂರವಾಗಿ ಕೊನೆಗೊಂಡಿತು. ನಾವು ಡೇಟಿಂಗ್ ಆರಂಭಿಸುವ ಮೊದಲೇ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮತ್ತು ಅವಳ ಬಾಯ್‌ಫ್ರೆಂಡ್ ಜೊತೆ ಥ್ರೀಸಮ್ ಮಾಡಿದ್ದೆ. ಅದು ಪರಸ್ಪರ ಒಪ್ಪಿಗೆಯಿಂದ ನಡೆದಿದ್ದು, ಸುರಕ್ಷಿತವಾಗಿತ್ತು ಮತ್ತು ನಾವೆಲ್ಲರೂ ಆಪ್ತವಾಗಿಯೇ ಇದ್ದೆವು. ನಂತರ ನಾನು ನನ್ನ ಹೊಸ ಬಾಯ್‌ಫ್ರೆಂಡ್ ಅನ್ನು ಭೇಟಿಯಾದೆ. ನಾವು ಮೊದಲು ಕೇವಲ ಹೂಕಪ್ ಆಗಿ ಆರಂಭಿಸಿದೆವು, ನಂತರ ಎಫ್‌ಡಬ್ಲ್ಯೂಬಿ ಆಗಿ ಮತ್ತು ಕೊನೆಗೆ ಅದು ಒಂದು ಗಂಭೀರ ಸಂಬಂಧವಾಯಿತು. ಸಮಸ್ಯೆ ಎಲ್ಲಿಂದ ಶುರುವಾಯಿತು ಎಂದರೆ, ನಾನು ಯಾರ ಜೊತೆ ಮಲಗಿದ್ದೆನೋ ಅದೇ ಜೋಡಿಯೊಂದಿಗೆ ಅವನು ಬೆಸ್ಟ್ ಫ್ರೆಂಡ್ಸ್ ಆದನು. ನಾವು ನಾಲ್ವರು ಸದಾ ಜೊತೆಯಲ್ಲೇ ಇರುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಒಂದು ದೊಡ್ಡ ರಹಸ್ಯವಿದೆ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು ಮತ್ತು ನಾನು ಮಾನಸಿಕವಾಗಿ ಕುಸಿಯುತ್ತಿದ್ದೆ. ವಾರಗಳ ಕಾಲ ನಾನು ಈ ಬಗ್ಗೆ ಯೋಚಿಸಿ ತಲೆಕೆಡಿಸಿಕೊಳ್ಳುತ್ತಿದ್ದೆ. ಅವನಿಗೆ ಹೇಳಬೇಕಾ ಅಥವಾ ರಹಸ್ಯವಾಗಿಡಬೇಕಾ? ಕೊನೆಗೆ ನನ್ನ ಮನಸ್ಸಿನಲ್ಲಿದ್ದ ತಪ್ಪಿನ ಭಾವನೆ ಗೆದ್ದಿತು. ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ಅದು ಸರಿಯಾಗಿ ನಡೆಯಲಿಲ್ಲ. ಅವನು ಕಿರುಚಲಿಲ್ಲ ಅಥವಾ ಅಳಲಿಲ್ಲ. ಬದಲಿಗೆ ಅವನು ನನ್ನನ್ನು ವಿಚಾರಣೆಗೆ ತೆಗೆದುಕೊಂಡನು. ಆ ರಾತ್ರಿಯ ಪ್ರತಿಯೊಂದು ದೈಹಿಕ ವಿವರ ಮತ್ತು ಪ್ರತಿಯೊಂದು ವಿಷಯದ ಬಗ್ಗೆ ಅವನು ಪ್ರಶ್ನಿಸಿದನು. ಅವನು ಯಾವುದೋ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸುತ್ತಿದ್ದಾನೆ ಎಂದು ನನಗೆ ಅನಿಸಿತು. ದಿನಗಳ ಕಾಲ ನಾವು ಮಾತನಾಡಲಿಲ್ಲ. ನಂತರ ಅವನು ನನ್ನ ಮನೆಗೆ ಬರಲು ಕೇಳಿದನು. ನಾವು ಮಲಗಿದ್ದೆವು, ಆದರೆ ಅದು ಮೊದಲಿನಂತಿರಲಿಲ್ಲ. ಅದು ಶೂನ್ಯವಾಗಿತ್ತು, ಕೋಪದಿಂದ ಕೂಡಿತ್ತು. ಅಲ್ಲಿ ಪ್ರೀತಿಯೇ ಇರಲಿಲ್ಲ. ಅದರ ಬೆನ್ನಲ್ಲೇ ನಾವು ಬ್ರೇಕಪ್ ಮಾಡಿಕೊಂಡೆವು. ಈಗ ನಾನು ಯೋಚಿಸುತ್ತಿದ್ದೇನೆ, ನಾನು ಸುಮ್ಮನೆ ಇರಬೇಕಿತ್ತೇ ಅಥವಾ ನಾನು ಸ್ವಲ್ಪ ಸಮಯ ಏಕಾಂಗಿಯಾಗಿರಬೇಕೇ?